ಇವ್ ನಮ್ಮ ಹೌದಾ? ಅಲ್ಲ ಕಣಗವ, ಯಾರ್ದು ಬೇರೆದು ಬಂದ್ರೆ ಹೇಳ್ತೀನಿ ನಾನು. ಪ್ರತಿ ವರ್ಷ ಶಿವರಾತ್ರಿಗೆ ನಾವು ಮುನೇಶ್ವರ ಸ್ವಾಮಿ ಪೂಜೆ ಮಾಡ್ತೀವಿ. ಆದರೆ ಈ ವರ್ಷ ಕಾರಣಾಂತರಗಳಿಂದ ನಾವು ಊರಿಗೆ ಹೋಗೋಕ್ಕಾಗಿಲ್ಲ. ಶಿವರಾತ್ರಿ ಹಬ್ಬ ಆಗಿದ್ ಒಂದು ವಾರಕ್ಕೆ ನಾವು ಊರಿಗೆ ತೋಟದಲ್ಲಿ ಮಣ್ಣು ಹೊಡಿಸ್ಬೇಕಂತ ಹೋಗಿದ್ವಿ. ಅದು ಸೋಮವಾರನೇ ಆಗಿತ್ತು. ಅದು ಶಿವನ್ ವಾರ ಆಗಿರೋದ್ರಿಂದ ಅವತ್ತೇ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಆಮೇಲೆ ದೇವಸ್ಥಾನಕ್ಕೆ ಚಪ್ರ ಹಾಕಬೇಕು ಅಂತ ನಾನು ನಮ್ಮ ಮನೆಯ ಗರಿ ಕಟ್ಕೊಂಬರಕ್ಕೆ ಹೋದ್ವಿ. ಆದರೆ ಅಲ್ಲಿ ಕುಡ್ಲು ಸಿಗಾಕೊಂಡ್ಬಿಡ್ತು. ಹೆಂಗೋ ಸಾಹಸ ಮಾಡಿ ತೆಗೆದ್ರು. ಆ ಬಿಸಿಲಲ್ಲಿ ನಮ್ಮ ಅಣ್ಣಯ್ಯನ ಸಿಚುವೇಶನ್ ಹೇಗಿತ್ತಂದ್ರೆ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕಿ ಫೈನಲಿ ಗರಿಗಳನ್ನೆಲ್ಲ ಕಿತ್ತಾಕಿದ್ರು. ಆಮೇಲೆ ಅದನ್ನ ತಗೊಂಡೋಗ್ಬಿಟ್ಟು ನಾನು ದೇವಸ್ಥಾನದ ಹತ್ರ ಹಾಕ್ತೆ. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ದೇವಸ್ಥಾನದ ಹತ್ರ ಕಾಯ್ತಾ ಇದ್ರು. ಮಾವಿನ ಸೊಪ್ಪು ಕಿತ್ಕೊಂಬರೋಣ ಬಾ ಅಂತ ಕರ್ಕೊಂಡೋದ್ರು. ನಾನು ಅವರಿಂದ ಬಾಲ ಥರ ಹೊರಟೆ. ಹೋಗ್ಬೇಕಾದ್ರೆ ಸಡನ್ ಆಗಿ ನನ್ಗೊಂದು ಡೌಟ್ ಸ್ಟಾರ್ಟ್ ಆಯ್ತು. ನಾನು ನನ್ನ ದೊಡ್ಡಮ್ಮನ ಕೇಳಿದೆ, ದೊಡ್ಡಮ್ಮ ಈ ಮಾವಿನ ಮರ ನಮ್ದಾ ಅಂತ. ಅದಕ್ಕೆ ನಮ್ಮ ದೊಡ್ಡಮ್ಮ ಈ ಥರ ಹೇಳ್ಬಿಡದ, ಇವ್ ನಮ್ಮ ಹೌದಾ? ಅಲ್ಲ ಕಣಗವ, ಯಾರ್ದು ಬೇರೆದು ಬಂದ್ರೆ ಹೇಳ್ತೀನಿ ನಾನು.